ರಾಜ್ಯದ ಅಭಿವೃದ್ಧಿಗಾಗಿ ಹೊಸ ತಾಲೂಕುಗಳನ್ನು ಘೋಷಣೆಯನ್ನು 2017-18 ಸಾಲಿನಲ್ಲಿ ಮಾಡಲಾಗಿತ್ತು. ಹಿಂದೆ 49 ತಾಲೂಕುಗಳನ್ನು ಜಗದೀಶ್ ಶೆಟ್ಟರ್ ಅಂದಿನ CM ಆಗಿದ್ದಾಗ ಮಾಡಿದರು. ನಂತರ ಕೆಲವು ಸಿದ್ದರಾಮಯ್ಯನವರು ಕೆಲ ತಾಲೂಕುಗಳ ಜೊತೆಗೆ ಪಟ್ಟಣ ಪಂಚಾಯಿತಿಗಳನ್ನು ಹೊಸ ಘೋಷಣೆ ಮಾಡಿದರು. ಆದರೆ ಯಾವುದೇ ರೀತಿಯ ಘೋಷಣೆ ಮಾಡಿದ ನಂತರ ಅವರಿಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ವಿಶೇಷವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಇರ್ಬೋದು, ರಾಜ್ಯದ ಬೇರೆ ಬೇರೆಯ ತಾಲೂಕುಗಳದು, ಧಾರವಾಡ ಜಿಲ್ಲೆಯ ಅನ್ನಿಗೇರಿ ತಾಲೂಕು ಇರ್ಬೋದು, ಈ ತಾಲೂಕುಗಳನ್ನು ಹೆಸರಿಗೆ ಮಾತ್ರ ಘೋಷಣೆ ಮಾಡಿದರು. ಆದರೆ ಅಲ್ಲಿ ಯಾವುದೇ ರೀತಿಯ ಕಟ್ಟಡ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಹೊಸ ಯಾವುದೇ ಪ್ರಕ್ರಿಯೆಗಳನ್ನು ಮಾಡಿಲ್ಲ. ಇದುವರೆಗೂ ಸಹ ಅಲ್ಲಿಯ ಜನ ಸಾಕಷ್ಟು ಪಕ್ಕದ ಬೇರೆ ಬೇರೆ ತಾಲೂಕುಗಳಿಗೆ, ಸ್ಥಳಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದಂಥ ಒಂದು ಹೆಗ್ಗಳಿಕೆಯ ಪಾತ್ರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇದೇ ದಿನಾಂಕ 26ರಂದು ಬಜೆಟನ್ನು ಮಾಡ್ತಿದ್ದಾರೆ. ಇಡೀ ರಾಜ್ಯದ ಏನು ಹೊಸ ಘೋಷಣೆ ಮಾಡಿದರೆ ಆ ತಾಲೂಕುಗಳ ಅಭಿವೃದ್ಧಿಗಾಗಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಈಗ ಕುರಿತಂತೆ ತಾಲೂಕಾ ಹೋರಾಟ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರಾದಂಥ ಅಕ್ರಮ್ ಖಾನ್ ಅವರು ನಮ್ಮ ಜೊತೆ ಇದ್ದರೆ ಮಾತನಾಡಿಸೋಣ. ಸರ್, ಹೀಗಾಗಿ ಸರ್ಕಾರ ಸಾಕಷ್ಟು ಜಿಲ್ಲೆಗಳನ್ನು ಘೋಷಣೆ ಮಾಡಿತ್ತು. 55 ತಾಲೂಕುಗಳನ್ನು 55 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿತ್ತು. ಆದರೆ ಆ ತಾಲೂಕುಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ, ಹೊಸ ಕಟ್ಟಡ ಇಲ್ಲ, ಸಿಬ್ಬಂದಿಗಳಿಲ್ಲ. ಹೇಗೆ ಈ ರೀತಿಯ ಸರ್ಕಾರವನ್ನು ಒತ್ತಾಯ ಮಾಡ್ತೀರಿ ಬಜೆಟ್ ಮಂಡನೆ ಆಗ್ತಾಯಿದೆ ಸಂದರ್ಭದಲ್ಲಿ? ನಾವು ಸರ್ಕಾರಕ್ಕೆ ಸುಮಾರು 25 ವರ್ಷಗಳಿಂದ ಹೋರಾಟ ಮಾಡಿದ ನಂತರ ನಮಗೆಲ್ಲ ತಾಲೂಕು ಬಂತು. ಆದರೆ ಆ ತಾಲೂಕು ಬಂದದ್ದು 2018ರಲ್ಲಿ. ಇವತ್ತಿನವರೆಗೆ ಅದು ಯಾವುದೂ ಪೂರ್ತಿ ಪ್ರಮಾಣದ ತಾಲೂಕಾಗಲಿ ಸಂಬಂಧಪಟ್ಟ ಕಚೇರಿ ಕಾರ್ಯವನ್ನು ಮಾಡ್ತಾಯಿಲ್ಲ. ಅದಕ್ಕೆ ನಾವು ಅನೇಕ ಬಾರಿ ಒತ್ತಾಯ ಮಾಡಿದ್ವಿ, ಮನವಿ ಪ್ರತಿಯೊಂದು ಬಜೆಟ್ದಲ್ಲಿಯೂ ಸಹ ಕೊಡ್ತಾಯಿದ್ದೀವಿ. ಇವತ್ತು ಸಹ ಈ ಬಜೆಟ್ನಲ್ಲಿಯೂ ಸಹ ನಾವು ಸರ್ಕಾರಕ್ಕೆ ಮನವಿ ಮಾಡೋದಂದರೆ ಆದಷ್ಟು ಬೇಗನೆ ನಮಗೆ ತಾಲೂಕು ಮಟ್ಟದ ಎಲ್ಲ ಕಚೇರಿ ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸ್ರಿ ಅಂತೇಳಿ. ಈಗ ಒಂದು ಹಿಂದೆ ಇದೇ ತಾಲೂಕುಗಳ ಅಭಿವೃದ್ಧಿಗಾಗಿ ಒಂದು ತಾಲೂಕಿಗೆ 25 ಕೋಟಿ ಅಂತ 2,000 ಕೋಟಿ ಹಣ ಇಟ್ಟರು. ಅದು ಇದುವರೆಗೆ ಸರಿಯಾಗಿ ಆ ಹಣ ಬಿಡುಗಡೆ ಆಗಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ. ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡ್ತಾರೆ, ಯಾವ ರೀತಿ ಒತ್ತಾಯ ಮಾಡ್ತೀರಂತ? ಈಗಾಗಲೇ ಹಿಂದೇನು ಅವರೇ ಕೊಟ್ಟಿದ್ದು ಬಜೆಟ್ ಅನುದಾನ, ಆದರೆ ಅದು ಪೂರ್ತಿ ಪ್ರಮಾಣದಲ್ಲಿ ಹೆಚ್ಚಿನ ಎಲ್ಲೇ ಇಂಪ್ಲಿಮೆಂಟ್ ಆಗಲಿಲ್ಲ. ಇವತ್ತು ಸಹ ನಾವು ಹೇಳ್ತಾ ಇದ್ದೇವೆ, ಹೆಚ್ಚಿನ ಒಂದು ಅನುದಾನ ಕೊಟ್ಟು ಎಲ್ಲ ಕಚೇರಿಗೆ ಪ್ರಾರಂಭ ಮಾಡಲಿಕ್ಕೆ ನೀವು ಕ್ರಮ ವಹಿಸಿದರೆ ತಾಲೂಕು ಮಾಡಿ ಅದರ ಉಪಯೋಗ. ಒಂದಾನೊಂದು ವೇಳೆ ಅದೇ ರೀತಿ ಇದ್ದರೆ ಅದು ತಾಲೂಕು ಮಾಡಿ ನಮಗೇನು ಅದರಿಂದ ಲಾಭ ಆಗುವುದಿಲ್ಲ ಅಂಥೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರ ಒಂದೇಳೆ ಏನಾದರೂ ಈ ಸಾರಿ ಬಜೆಟ್ನಲ್ಲಿ ಅನುದಾನ ಕೊಟ್ಟರೆ ಅಥವಾ ಕೊಡದೇ ಇದ್ದರೆ, ಅಥವಾ ಕೊಟ್ಟರೆ ಯಾವ ರೀತಿ ಅದನ್ನು ಜಾರಿಗೆ ಆಗಬೇಕು, ಕೊಡದೇ ಇದ್ದರೆ ಯಾವ ರೀತಿ ನೀವು ಒತ್ತಾಯ ಮಾಡ್ತೀರಿ? ಇವತ್ತು ಅನುದಾನ ಹೆಚ್ಚಿಗೆ ಬಿಡುಗಡೆ ಮಾಡಿದರೆ ಸರ್ಕಾರದಿಂದ ಬೇರೆ ಬೇರೆ ಕಚೇರಿ ಪ್ರಾರಂಭ ಮಾಡಲಿಕ್ಕೆ ಅವರೇ ಸೀರಿಯಸ್ ಆದ ಒಂದು ಕ್ರಮ ವಹಿಸಿದರೆ ಅದನ್ನು ಹೆಲ್ಪ್ ಆಗ್ತದೆ ರಾಜ್ಯಕ್ಕೆ. ಒಂದಾನೊಂದು ಮಾಡದೇ ಇದ್ದರೆ ನಾವು ಈ ಬಗ್ಗೆ ಒಂದು ರಾಜ್ಯ ಮಟ್ಟದ ಒಂದು ಸಮಿತಿ ರಚನೆ ಮಾಡಿ ಎಲ್ಲ ಸೇರಿ ಒಂದು ಹೋರಾಟಕ್ಕೆ 55 ತಾಲೂಕಿನವರೆಲ್ಲ ಸೇರಿ ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮಾಡಿ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತಾ ಇದ್ದೇನೆ. ಒಂದು ಹೊಸ ತಾಲೂಕುಗಳಲ್ಲಿ ಸರ್ಕಾರಿ ಸಾಕಷ್ಟು ಆಸ್ಪತ್ರೆಗಳಿಲ್ಲ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ BO ಕಚೇರಿಗಳಿಲ್ಲ, ಸಬ್ ರಿಜಿಸ್ಟರ್ ಇಲ್ಲ, ಸಾಕಷ್ಟು ಬಹುತೇಕ ತಾಲೂಕುಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಸ್ವಂತ ಕಟ್ಟಡ ಇಲ್ಲ. ಪಕ್ಕದ ತಾಲೂಕುಗಳಾಗ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗತಕ್ಕಂಥ ಪರಿಸ್ಥಿತಿ. ಯಾವ ರೀತಿ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿ? ಈಗ ನಮಗೆ ಹಿಂದೆ ಏನಂತ ಹೇಳಿದ್ರೆ, ನಮ್ಮೊಂದು ತಾಲೂಕಿಂದ ಒಂದು ಇದು ಮಾಡಿದರೆ ನಮಗೆ 2 ತಾಲೂಕು ಅಕ್ಕಪಕ್ಕದಲ್ಲಿದೆ. ಒಂದು ಕಡೆ ಹಳಿಯಾಳ ಇದೆ, ಒಂದು ಕಡೆ ದಾಂಡೇಲಿ ಇದೆ. ಜನರು ಇವತ್ತಿಗೂ ಸಹ ಆ ತಾಲೂಕು ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಏನು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ಯಾವಾಗ ನೀವು ತಾಲೂಕು ಘೋಷಣೆ ಮಾಡಿದರೆ ಸಂಬಂಧಪಟ್ಟ ಪೂರ್ತಿ ಪ್ರಮಾಣದ ನೀವು ಕಚೇರಿ ಮಾಡಿದರೆ ಅದು ನಮ್ಗೆ ಉಪಯೋಗ ಆಗ್ತದೆ. ಅದೆಲ್ಲರೂ ನಾವು ಹೆಸರಿಗೆ ಬರೀ ನಾಮಕೆ ಹೊಸ್ತೇ ಅದು ತಾಲೂಕು ಮಾಡ್ದಂಗೆ ಆಗ್ತದೆ ಅಂಥೇಳಿ ನಾನು ಈ ಮೂಲಕ ಜನ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಈಗ ಅಂತ? ಸಮಸ್ಯೆ ಅಂದರೆ ಏನಾದರೂ ಈಗ ತಾಲೂಕು ಮಟ್ಟದ ಆಸ್ಪತ್ರೆಗೆ ಹೋಗಬೇಕಾದ್ರೆ ಹಳಿಯಾಳಕ್ಕೆ ಹೋಗಬೇಕು ಅಥವಾ ಜೋಡಾಕ್ಕೆ, ಅದು ಬಿಟ್ಟು ದಾಂಡೇಲಿಯಲ್ಲಿ ಯಾವುದೇ ಆ ರೀತಿ ಸೌಲಭ್ಯ ಇಲ್ಲ. ತಾಲೂಕು ಮಟ್ಟದ ಆಸ್ಪತ್ರೆ ಘೋಷಣೆ ಮಾಡಲಿಲ್ಲ. ಸಣ್ಣ ಪುಟ್ಟ ಕೆಲಸ ಇದ್ದರೂ ಸಹ ತಾಲೂಕು ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿ ಉಳಿಯುವ ಪರಿಸ್ಥಿತಿ ಇದೆ. ಆದ್ದರಿಂದ ಸಾರ್ವಜನಿಕರಿಗೆ ಭಾರಿ ಪ್ರಮಾಣದ ತೊಂದರೆ ಆಗ್ತಾಯಿದೆ. ಕೂಡಲೇ ಈ ಒಂದು ವಿಷಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಶೀಲಿಸಬೇಕು. ಇದಿಷ್ಟು ಅಭಿವೃದ್ಧಿ ಹೋರಾಟ ಸಮಿತಿಯ ಮುಖಂಡರಂತ ಅಕ್ರಮ್ ಖಾನ್ ಅವರು ಹೇಳಿಕೆಯಾಗಿದೆ. ಒಂದು ರೀತಿ ಹೊಸ ತಾಲೂಕುಗಳನ್ನು ಮಾಡಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ವಿ. ಈಗ ಹೊಸ ತಾಲೂಕು ಘೋಷಣೆಯಾಗಿ ಸಾಕಷ್ಟು ದಿನಗಳು ಕಳೆದಿವೆ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಕಟ್ಟಡ ಇಲ್ಲ, ಸಿಬ್ಬಂದಿಗಳಿಲ್ಲ. ಸರ್ಕಾರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟ್ಯಾಂತರ ರೂಪಾಯಿ ತಾಲೂಕು ಅಭಿವೃದ್ಧಿಗೆ ಬಿಡುಗಡೆ ಮಾಡ್ತಾಯಿದೆ ಅಂತ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಆ ಹಣ ಎಲ್ಲಿ ಬರ್ತದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆದ್ದರಿಂದ ಈಗಲಾದರೂ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಾದರೂ ಹಣನ ಕೊಡ್ತಾರ, ಆ ಹಣ ಕೊಟ್ಟಂಥ ಹಣ ಬಿಡುಗಡೆ ಆಗ್ತದ, ಆ ಬಂದಂಥ ಹಣ ಅಭಿವೃದ್ಧಿ ಆಗ್ತದೆ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್ ಹುಬ್ಬಳ್ಳಿ.